ನಮಸ್ಕಾರ, ಅನುರಾಧ್ಯ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕ್ರಿಸ್ಪಿ ಆದಂಥ ಗರಿ ಆದಂಥ ರವೆ ದೋಸೆ ಮಾಡೋ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಎಷ್ಟು ಸಖತ್ತಾಗಿದೆ ನೋಡ್ತಿರ್ಬೋದು ನೀವು ಇಲ್ಲಿ, ಎಷ್ಟು ಗರಿ ಆಗಿದೆ ಅಂತ. ಟೇಸ್ಟು ಕೂಡ ಅಷ್ಟೇ ಸೂಪರ್ ಆಗಿದೆ. ಸಿಂಪಲ್ಲಾಗಿ ನಾವು ಇದನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ಹೇಗೆ ಮಾಡೋದು ಅಂತ ರೆಸಿಪಿ ನೋಡೋಣ. ಇದಕ್ಕೆ ನೋಡಿ, ಇಲ್ಲಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಚಿರೋಟಿ ರವೆ ಅಂತ ಹೇಳ್ತೀವಲ್ಲ, ಸಣ್ಣ ರವೆ ಅಥವಾ 0 ಸೈಜ್ ರವೆ ಅಂತೀವಲ್ಲ, ಇದಿದ್ದರೆ ಪರ್ಫೆಕ್ಟಾಗಿ ಬರುತ್ತೆ. ಈ ರವೆ ಇದ್ದರೆ ಇದನ್ನೇ ತೊಗೊಳ್ಳಿ. ಸೊ ಇದನ್ನು ನಾನಿಲ್ಲಿ 2 ಗ್ಲಾಸ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಯಾವ ಗ್ಲಾಸಲ್ಲಿ ರವೆ ತೊಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಇಲ್ಲೊಂದು 15 ಕರಿಬೇವಿನ ಎಲೆ, ಒಂದು 3 ರಿಂದ 4 ಹಸಿಮೆಣಸು, ಒಂದು 2 ಈರುಳ್ಳಿಗಡ್ಡೆ, ಹಾಗೆ 1 ಇಂಚು ಶುಂಠಿ, ಇದನ್ನೆಲ್ಲ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹೆಚ್ಚಿಟ್ಕೊಂಡಿದ್ದಕ್ಕೆ ನಾವು ಅಕ್ಕಿ ಹಿಟ್ಟು ಮತ್ತು ಇದಕ್ಕೆ ರವೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪು ಅದನ್ನು ಸೇರಿಸ್ಕೊಳ್ಬೋದು, ಮತ್ತು 1 ಸ್ಪೂನ್ ಜೀರಿಗೆ ಬೇಕಾದರೂ ಸೇರಿಸ್ಕೊಳ್ಬೋದು. ನಾನು ಇಲ್ಲಿ ಸೇರಿಸಲಿಲ್ಲ. ಸೊ ನೀವು ಬೇಕಾದರೆ ಇದಕ್ಕೆ ಸೇರಿಸ್ಕೊಳ್ಳಿ. ಹಾಗೆ ಇದನ್ನು ನೋಡಿ, ಇಲ್ಲಿ ಚಿರೋಟಿ ರವೆ ಇದ್ದರೆ ಪರ್ಫೆಕ್ಟಾಗಿ ಬರುತ್ತೆ. ಅದಿಲ್ಲ ಅಂದರೆ ಬಾಂಬೆ ರವೆನೇ ನೀವು ಸ್ವಲ್ಪ ಮಿಕ್ಸಿ ಮಾಡಿ ತೊಗೊಳ್ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿಕೊಂಡು ನಿಮ್ಮ ರುಚಿಗೆ ಸರಿಯಾಗಿ ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ಇಲ್ಲೊಂದು ಚೂರು ಹಿಂಗೆ ಹಾಕ್ತಿದ್ದೀನಿ, ಆಪ್ಷನಲ್ಲು, ಬೇಕಾದರೆ ಹಾಕಿ. ಹಾಗೆ ಸಕ್ಕರೆ ಸಹ 1 ಸ್ಪೂನ್ ಹಾಕ್ತಿದ್ದೀನಿ. ಇದು ಹಾಕೋದ್ರಿಂದ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ, ಟೇಸ್ಟು ಸಖತ್ತಾಗಿರುತ್ತೆ. ನಿಮಗೆ ಬೇಡ ಅಂತ ಇದ್ದರೆ ಸ್ಕಿಪ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ. ಈಗ ನಾನು 4 ಗ್ಲಾಸ್ ಆಗುವಷ್ಟು, ಅದೇ ಗ್ಲಾಸಲ್ಲಿ ಮೆಜರಿಂಗ್ ಎಲ್ಲ ಒಂದೇ ಗ್ಲಾಸಲ್ಲಿ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. 4 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, 4 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿದ ಮೇಲೆ ಇದನ್ನು ಒಂದು ವಿಸ್ಕರ್ ಅಥವಾ ಇದರ ಸಹಾಯದಿಂದ ಸೌಂಟಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ರವೆ ಗಂಟು ಇರಬಾರ್ದು. ಎಲ್ಲ ಕಡೆಯೂ ರವೆ ಕರೆಕ್ಟಾಗಿ ಏನು ಹೇಳ್ತಾರೆ, ಕಲಿಸ್ಕೊಳ್ಬೇಕು ನೀಟಾಗಿ. ಆ ಥರ ನೀವು ಅದನ್ನು ಮಿಕ್ಸ್ ಮಾಡಿ 1-2 ಮಿನಿಟ್ಸ್ ಬಿಟ್ಬಿಡಿ ಅದನ್ನು ಹಾಗೆ. ಸೊ ಈಗ ನಾವು ಈಚೆಯಿಂದ ಚಟ್ನಿ ಮಾಡ್ಕೊಳ್ಳೋಣ, ಸಿಂಪಲ್ ಆದ ಚಟ್ನಿ. ಇದಕ್ಕೆ ನಾನು 1 ಬೌಲ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಚಟ್ನಿ ಇದು ಸಿಂಪಲ್ ಆದರೂ ಇದ್ರ ರವೆ ದೋಸೆ ಒಟ್ಟಿಗೆ ಚೆನ್ನಾಗಿರುತ್ತೆ ಈ ಥರ ಚಟ್ನಿ ಈ ಕಾಂಬಿನೇಷನ್ನು. ಸೊ 1-2 ಹಸಿಮೆಣಸನ್ನು ಹಾಕ್ಕೊಂಡಿದ್ದೀನಿ. ಹಾಗೆ 1 ತುಂಡು ಶುಂಠಿ ಹಾಕ್ತಾಯಿದ್ದೀನಿ, ಅಂದರೆ 1 ಇಂಚ್ ಶುಂಠಿ ಹಾಕ್ತಾಯಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹುರಿಗಡಲೆ, ಇದು ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ 1 ತುಂಡು ಹುಣಸೆಹಣ್ಣು ಹುಳಿಗೆ ತಕ್ಕಷ್ಟು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಇದೆಲ್ಲ ನೈಸಾಗಿ ಕಡ್ಕೊಳ್ಬೇಕು, ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟ ಆದರೆ ಸಾಕು. ಇದಕ್ಕೊಂದು ಕೊನೆಗೊಂದು ಒಗ್ಗರಣೆ ಹಾಕ್ಕೊಂಡ್ರೆ ಸಖತ್ತಾಗಿರೋ ಚಟ್ನಿ ರೆಡಿಯಾಗಿರುತ್ತೆ. ಇಲ್ಲಿ ನೋಡಿ, ಒಂದು 2 ಮಿನಿಟ್ಸ್ ಒಳಗೆ ಚಟ್ನಿ ರೆಡಿ ಆಗೋದ್ರೊಳಗೆ ನೋಡಿ, ಇಲ್ಲಿ ರವೆ ಎಷ್ಟು ಚೆನ್ನಾಗಿ ಉಬ್ಕೊಂಡಿದೆ, ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ದಪ್ಪ ಆಗಿಬಿಟ್ಟಿದೆ. ಸೊ ಹಾಗಾಗಿ ಒಂದೇ ಸರ್ತಿ ನೀರು ಸೇರಿಸಬಾರ್ದು, ನೋಡಿ ಸೇರಿಸ್ಕೊಳ್ಬೇಕು. ಇದಕ್ಕೆ ನಾನೀಗ ನೋಡಿ, ಇಲ್ಲಿ ಇದು ದಪ್ಪ ಇದೆ, ಇಷ್ಟು ದಪ್ಪ ಇದ್ದರೆ ಚೆನ್ನಾಗಿ ಬರೋಲ್ಲ. ಹಾಗಾಗಿ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಬೇಕಾಗುತ್ತೆ. ಇದು ದಪ್ಪ ಇದೆ. ಸೊ ನಾನೇನು ಮಾಡ್ತೀನಿ, ಅದೇ ಮೆಜರಿಂಗ್ ಗ್ಲಾಸಲ್ಲಿ ಇನ್ನೊಂದು 2 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ತೀನಿ. ಆಗ ಹದ ಇದೆಯಲ್ಲ ಪರ್ಫೆಕ್ಟಾಗಿರುತ್ತೆ. ಸೊ ಹಾಗಾಗಿ ನೀವು ನೆನ್ಪಿಟ್ಕೊಳ್ಳಿ, 2 ಗ್ಲಾಸ್ ರವೆ ಹಾಕಿದರೆ ಒಂದು 6 ಗ್ಲಾಸ್ ನೀರು, 2 ಗ್ಲಾಸ್ ರವೆ 1 ಗ್ಲಾಸ್ ಅಕ್ಕಿ ಹಿಟ್ಟು ಹಾಕಿದ್ದೀನಲ್ಲ. ಸೊ 6 ಗ್ಲಾಸ್ ನೀರು ಹಾಕಿದರೆ ನಿಮ್ಮ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ಇದು ನೋಡಿ, ಸರಿಯಾಗಿದೆ ಹದ. ಸೊ ಈ ಥರ ಹದ ಇದ್ದರೆ ರವೆ ದೋಸೆ ಕರೆಕ್ಟಾಗಿ ಬರುತ್ತೆ. ತುಂಬ ನೀರಾದರೂ ಅದು ಮೆದು ಆಗಿಬಿಡುತ್ತೆ, ಗಟ್ಟಿ ಆದರೂ ಸಹ ಅದು ದಪ್ಪ ತೆಳು ಆಗಿ ಹಾಕೋಕ್ಕಾಗಲ್ಲ. ಸೊ ಇದು ಪರ್ಫೆಕ್ಟಾಗಿದೆ. ಈಗ ಇಲ್ಲಿ ಕಾವಲಿನ ಬಿಸಿ ಆಗೋಕ್ಕಿಟ್ಟಿದೆ, ಅದು ಕಾದಿದೆ. ಅದಕ್ಕೆಲ್ಲ ನಾವು ಎಣ್ಣೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ನೋಡಿ, ಈ ಥರ ಹಾಕಬೇಕು. 1 ಕಪ್ ಅಥವಾ ಒಂದು ಸೌಂಟಿಂದನೂ ಹಾಕ್ಕೊಳ್ಬೋದು, ಎತ್ತರದಿಂದ ಒಂದು ಸ್ವಲ್ಪ ಈ ಥರ ನೀಟಾಗಿ ಹಾಕ್ಕೊಂಡು ಅದನ್ನು ನೀವು ನಿಧಾನ ಉರಿಯಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಕಾಯಲಿಕ್ಕೆ ಬಿಡಬೇಕು. ಸೊ ಚೆನ್ನಾಗಿ ಕಾಯಬೇಕು. ಫಸ್ಟಿಗೆ ಅದನ್ನೇನು ಇದು ಮಾಡೋಕ್ಕೆ ಹೋಗ್ಬಿಡಿ. ನೋಡಿ, ಕಾದ್ಮೇಲೆ ಈ ಥರ ಎಲ್ಲಾದರೂ ಎಕ್ಸ್ಟ್ರಾ ಸ್ಪ್ರೆಡ್ ಇದಾಗಿದ್ದರೆ, ದಪ್ಪ ಇದ್ದರೆ ಅದರ ಒಂದು ಈ ಸಟ್ಗ ಸಹಾಯದಿಂದ ಈ ಥರ ಒತ್ತಿ ಅದನ್ನೆಲ್ಲ ಈಕ್ವಲ್ ಆಗಿ ಕರೆಕ್ಟಾಗಿ ಸ್ಪ್ರೆಡ್ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸುತ್ತಲೂ ಎಣ್ಣೆ ಹಾಕಿ ನೀಟಾಗಿ ಗರಿ ಹಾಕಿ ಕಾಸ್ಕೊಳ್ಬೇಕು. ಸುತ್ತಲೂ ಹಾಕಿ ಅದರ ಮೇಲೆಲ್ಲ ಸ್ವಲ್ಪ ಎಣ್ಣೆ ಹಾಕಿ 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಮಾಡಿದರೆ ಇದು ಗರಿ ಆಗಿ ಬರುತ್ತೆ. ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ ಅಂತ. ನೋಡಿ, ಅದು ಮಧ್ಯೆ ದಪ್ಪ ಇರುತ್ತಲ್ವ ರವೆ, ನೀವು ಎಷ್ಟು ಕರಡಿಸಿ ಹಾಕಿದ್ರು ಮಧ್ಯೆ ಮುದ್ದೆ ಬೀಳುತ್ತೆ. ಸೊ ಅದನ್ನು ನೀವು ಹೀಗೆ ಸಟ್ಗ ಸಹಾಯದಿಂದ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಇಡೀ ದೋಸೆ ಮೇಲೆಲ್ಲ ಸ್ಪ್ರೆಡ್ ಮಾಡಿ ಸೈಡ್ ಫುಲ್ ಸ್ಪ್ರೆಡ್ ಮಾಡಿಕೊಂಡ್ರೆ ಈ ಥರ ತೆಳುವಾದ ಗರಿ ಆದ ದೋಸೆ ರೆಡಿ ಆಗುತ್ತೆ. ನೋಡ್ತಿರ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಕಾಯ್ತಾ ಇದೆ ಅಂತ. ಸೊ ಸ್ವಲ್ಪ ಪೇಷನ್ಸಲ್ಲಿ ಕಾಸ್ಕೊಂಡ್ರೆ ಆಯಿತು, ನೀಟಾಗಿ ಗರಿಯಾಗಿ ಬರುತ್ತೆ. ನೋಡಿ, ಇಲ್ಲಿ ಎಷ್ಟು ಸಖತ್ತಾಗಿಬಿಡುತ್ತೆ. ಹಾಗಂತ ತುಂಬ ಕಪ್ಪಾಗೋ ತನಕ ಕಾಯಿಸ್ಬೇಡಿ, ಟೇಸ್ಟ್ ಹೋಗುತ್ತೆ. ನೋಡಿ, ಇದು ಹೊಂಬಣ್ಣ ಪರ್ಫೆಕ್ಟಾಗಿದೆ. ಈ ಕಲರ್ ನೋಡಿ, ಇಷ್ಟ ಆದರೆ ಸಾಕು, ಸಖತ್ತಾಗಿರುತ್ತೆ. ಅದೇ ಥರ ನೆಕ್ಸ್ಟ್ ಪುನಃ ಎಣ್ಣೆ ಹಾಕ್ಕೊಂಡು ಅದರ ನೆನ್ಪಿಟ್ಕೊಳ್ಳಿ, ಪ್ರತಿ ಸರಿ ದೋಸೆ ಹಾಕುವಾಗೂ ಈ ಥರ ನೀವು ಹಿಟ್ಟನ್ನೇನು ಮಾಡಬೇಕು, ನೀಟಾಗಿ ಮಗ್ಸ್ಕೊಳ್ತಾ ಇರಬೇಕು. ಯಾಕಂದರೆ ರವೆ ಹೋಗಿ ಅಡಿಗೆ ಗಟ್ಟಿಯಾಗಿ ನಿಂತುಬಿಡುತ್ತೆ, ಈ ಥರ ನಿಂತ್ಕೊಳ್ಳುತ್ತೆ. ಹಾಗಾಗಿ ಅದನ್ನು ಮಗ್ಸ್ಕೊಂಡೆ ಪ್ರತಿ ಸರಿ ದೋಸೆ ಹಾಕುವಾಗೂ ಹಿಟ್ಟನ್ನು ಒಂದು ಸರಿ ಕರಡ್ಕೊಂಡೇ ಹಾಕಬೇಕು. ಹಾಕಿ ಮತ್ತು ಅದೇ ಥರ ಫಸ್ಟಿನ ದೋಸೆ ಮಾಡಿದ್ರಲ್ವ, ಅದೇ ಥರ ಒಂದು 2-3 ಮಿನಿಟ್ಸ್ ಬಿಡಬೇಕು. ನೀವು ಅದನ್ನು ಮೀಡಿಯಮ್ ಫ್ಲೇಮ್ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಸಖತ್ತಾಗಿ ಬರುತ್ತೆ. ನೋಡಿ, ಈ ಥರ ಕಾಯ್ತು. ನೋಡಿ, ಇಲ್ಲಿ ದಪ್ಪ ಕಾಣ್ತಾ ಇದೆ ಅಲ್ವ. ಸೊ ಈಗ ನಾವು ಸೈಡೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಆಗ ನೀಟಾಗಿ ಕಾಯುತ್ತೆ. ಅದಕ್ಕೆ ಸ್ವಲ್ಪ ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು.
ರೆಸ್ಟೋರೆಂಟಲ್ಲೇ ತುಂಬ ಎಣ್ಣೆ ಹಾಕ್ತಾರೆ, ಹಾಗಾಗಿ ಇನ್ನೂ ಚೆನ್ನಾಗಿದೆ, ಒಂಥರ ಕ್ರಿಸ್ಪಿನೆಸ್ ಬರುತ್ತೆ ನೋಡಿ. ಇಲ್ಲಿ ಮೇಲೆ ದಪ್ಪ ದಪ್ಪ ಇರೋದನ್ನೆಲ್ಲ ಈ ಥರ ಸ್ವಲ್ಪ ಸೌಂಟಿಂದ ನಾವೇನು ಮಾಡಬೇಕು, ಚುಚ್ಕದಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಸ್ಕೊಳ್ಬೇಕು ನೋಡಿ. ಹಾಗೆ ಹೇಗಿತ್ತು ಈಗ ನೋಡಿ, ಎಷ್ಟು ತೆಳುವಾಗಿ ಪೇಪರ್ ಥರ ಆಗಿದೆ ಅಲ್ವಾ. ಸೊ ಈ ಥರ ಮಾಡೋದ್ರಿಂದ ಎಲ್ಲ ಕಡೆ ಈಕ್ವಲ್ ಆಗಿ ತೆಳುವಾದಂಥ ಗರಿ ಆದಂಥ ಪೇಪರ್ ಪ್ಲೇನ್ ದೋಸೆ ಥರ ರವೆ ದೋಸೆ ರೆಡಿಯಾಗಿರುತ್ತೆ. ಸೂಪರಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಇವತ್ತಿನ ಈ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ನೋಡಿ ಇಲ್ಲಿ ಇದನ್ನು ಒಮ್ಮೆ ಸೇವ್ ಮಾಡಿ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮಡಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ.